ಎಲ್ರಿಗೂ ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ಪ್ರಾಕ್ಟೀಸ್ ಸೆಷನ್ಸ್ಗಳು, ಪ್ರಾಕ್ಟೀಸ್ ಸಿಮ್ಯುಲೇಷನ್ಗಳು ನಡೀತಾ ಇದ್ದಾವೆ. ಆಲ್ಮೋಸ್ಟ್ ಎಲ್ಲ ಫ್ರಾಂಚೈಸ್ಗಳು ಇವಾಗ ಸ್ಟಾರ್ಟ್ ಮಾಡ್ಕೊತಾ ಇದ್ದಾರೆ. KKR ಪ್ರಾಕ್ಟೀಸ್ ಸಿಮ್ಯುಲೇಷನ್ ಸ್ಟಾರ್ಟ್ ಮಾಡ್ಕೊಂಡಿದೆ, ಸನ್ರೈಸ್ ಹೈದರಾಬಾದ್ ಕೂಡ ಪ್ರಾಕ್ಟೀಸ್ ಸಿಮ್ಯುಲೇಷನ್ ಸ್ಟಾರ್ಟ್ ಮಾಡ್ಕೊಂಡಿದೆ. ಬಟ್ ನಮ್ಮ RCB ಮಾತ್ರ ಇನ್ನೂ ಪ್ರಾಕ್ಟೀಸ್ ಸೆಷನಲ್ಲೇ ಇದೆ, ಇನ್ನೂ ಪ್ರಾಕ್ಟೀಸ್ ಸಿಮ್ಯುಲೇಷನ್ ಸ್ಟಾರ್ಟ್ ಮಾಡಿಲ್ಲ. ಹೋಪ್ಫುಲಿ ಅನ್ಬಾಕ್ಸ್ ಇವೆಂಟ್ ಆದಮೇಲೆ ಪ್ರಾಕ್ಟೀಸ್ ಸಿಮ್ಯುಲೇಷನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಪ್ರಾಕ್ಟೀಸ್ ಗೇಮ್ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. 2 ಪ್ರಾಕ್ಟೀಸ್ ಗೇಮ್ನ ಆಡ್ಬೋದು ಅಂತ, ಅಂದರೆ ವೆನ್ಯೂಲೇ ಮೈನ್ ವೆನ್ಯೂಲೇ 2 ಪ್ರಾಕ್ಟೀಸ್ ಗೇಮ್ನ ಆಡ್ಬೋದು ಅಂತ BCCI ಕಡೆಯಿಂದನೇ ಪರ್ಮಿಷನ್ ಅಂತೂ ಇದೆ. ಸೊ ನೋಡೋಣ ಪ್ರಾಕ್ಟೀಸ್ ಮ್ಯಾಚ್ ನಮ್ಮ RCB ಯಾವಾಗ ಆಡುತ್ತೆ ಅಂತ. ಸನ್ರೈಸರ್ಸ್ ಹೈದರಾಬಾದ್ ಅವರ ಪ್ರಾಕ್ಟೀಸ್ ಮ್ಯಾಚ್ಗೆ ಹೋಗ್ಬಿಡೋಣ. KKR ಅವರ ಪ್ರಾಕ್ಟೀಸ್ ಮ್ಯಾಚ್ ರಿಲೇಟೆಡು, ಮೊದಲನೇ ಪ್ರಾಕ್ಟೀಸ್ ಮ್ಯಾಚ್ ರಿಲೇಟೆಡು ಪಕ್ಕಾ ಅಪ್ಡೇಟ್ ಇದೆ, ಏನೇನು ಆಯಿತು ಅಂತ. ಟೀಮ್ ಗೋಲ್ಡ್ ಮತ್ತು ಟೀಮ್ ಪರ್ಪಲ್ ಅಂತ 2 ಟೀಮ್ನ ಮಾಡ್ಕೊಂಡಿದ್ರು. ಪರ್ಪಲ್ ಆ್ಯಂಡ್ ಗೋಲ್ಡ್ ಅಲ್ವಾ ಅವರು, ಸೊ 2 ಟೀಮ್ನ ಮಾಡ್ಕೊಂಡಿದ್ರು. ಟೀಮ್ A ಅಂದರೆ ಟೀಮ್ ಗೋಲ್ಡು ಫಸ್ಟು ಬ್ಯಾಟಿಂಗ್ನ ಆಡ್ಬಿಟ್ಟು ಅವ್ರು ಹೊಡೆದ್ರು 215 4 ವಿಕೆಟ್ನ ಕಳ್ಕೊಂಡ್ರು. ವೆಂಕಟೇಶ್ ಅಯ್ಯರ್ ಇರ್ತಾರೆ. ವೆಂಕಟೇಶ್ ಅಯ್ಯರು 60 ರನ್ನ 24 ಬಾಲಲ್ಲಿ ಹೊಡಿತಾರೆ. ಇದೊಂಥರ ಪ್ರೆಷರ್ ಇರಲ್ಲ, ಏನೂ ಇರಲ್ಲ, ನಥಿಂಗ್ ಟು ಲೂಸ್. ಹೊಡೆದ್ರೆ ಹೊಡಿಬೋದು, ಇಲ್ಲ ಅಂದ್ರೆ ಆ ಥರ ಸೀನ್ ಇರುತ್ತೆ. ಬಟ್ ಆ್ಯಕ್ಚುಲ್ ಮ್ಯಾಚಲ್ಲಿ ಆಡೋದಕ್ಕೂ ಇಲ್ಲಿ ಪ್ರಾಕ್ಟೀಸ್ ಸಿಮ್ಯುಲೇಷನ್ ಆಡೋದಕ್ಕೂ ಹೆವಿ ಡಿಫ್ರೆನ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಲವ್ನೀತ್ ಸಿಸೋದಿಯಾ ಅವರು 46 ರನ್ನು 23 ಬಾಲಲ್ಲಿ ಹೊಡಿತಾರೆ. ಆ್ಯಂಡ್ ಟೀಮ್ ಪರ್ಪಲ್ ಅವರು 216 ರನ್ ಟಾರ್ಗೆಟ್ನ ಕೇವಲ 15.4 ಓವರ್, 16ನೇ ಓವರನ್ನೇ ಒಂಥರ ಬೆಂಡೆತ್ತಿ ಬ್ರೇಕ್ ಹಾಕಿದ್ದಾರೆ ಅಂತ ಹೇಳ್ಬೇಕು. 216 ರನ್ನು 16ನೇ ಓವರ್ಲೇ ಹೊಡಿತಾರೆ ಅಂತ ಅಂದರೆ, ಸೊ 260, 270, 280 ರನ್. ಯಾವುದು ಹುಳ ಇದು? ಜೇನುಳ ಏನು ಗುರು, ಜೇನು ಸಾಕೊಂಡಿದ್ಯಾ ಮನೇಲಿ ಅಂತೀರಾ? ಸೊ 216 ರನ್ನ ಕೇವಲ 16 ಓವರ್ಗೆ ಚೇಸ್ ಮಾಡಿ ಬಿಸಾಕಿದ್ದಾರೆ. ಇದೆ ಹುಳ, ಜೇನುಳ ಹಿಡಿದ ವೀರ. ಹೋಯ್ತು. ಯಾವ್ದು ಯಾವ ವಿಡಿಯೋದಲ್ಲೂ ಇರಲಿಲ್ಲ, ಇವತ್ತು ಕಣ್ ಮುಂದೆನೇ ಬರ್ತಾಯಿತ್ತು. ಅದನ್ನು ಮುಳ್ಬಿಟ್ಬಿಟ್ಟೈತೆ. ಅವ್ರ ಅಜ್ಜಿ ಸರಿಯಾಗಿ ಇಟ್ಬಿಡ್ತು ಗುರು ಕೈಗೆ ಜೇನುಳ. ಟೀಮ್ ಪರ್ಪಲ್ ಅವರು ಚೇಸ್ ಆನ್ ಮಾಡಿಬಿಟ್ಟು ಬಿಸಾಕಿದ್ರಲ್ಲಿ ರಿಂಕು ಸಿಂಗ್ ಅವರು 77 ರನ್ ಜಸ್ಟ್ ಫ್ರಾಮ್ 30 ಬಾಲ್ಸು ನಾಟ್ ಔಟ್ ಆಗಿ ಉಳ್ಕೊಂಡ್ರೆ. ಆಂಡ್ರೆ ರಸಲ್ ಅವರು 59 ರನ್ ನಾಟ್ ಔಟು 23 ಬಾಲಲ್ಲಿ. ಕ್ವಿಂಟನ್ ಡಿ ಕಾಕು 22 ಬಾಲಲ್ಲಿ 52 ರನ್ನು. ಸೊ ಈ 3 ಜನದ ಪರ್ಫಾರ್ಮೆನ್ಸಿಂದ 216 ರನ್ನ ಆರಾಮಾಗಿ 15.4 ಓವರ್ಗೆ ಚೇಸ್ ಡೌನ್ ಮಾಡಿ ಬಿಸಾಕಿದ್ದಾರೆ ಟೀಮ್ ಪರ್ಪಲ್. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಅವರ ಪ್ರಾಕ್ಟೀಸ್ ಸಿಮ್ಯುಲೇಷನ್ ವಿಚಾರಕ್ಕೆ ಬಂತು ಅಂದರೆ, ಅವ್ರು ಒಂಥರ ಡಿಫ್ರೆಂಟಾಗಿ ಪ್ರಾಕ್ಟೀಸ್ ಸಿಮ್ಯುಲೇಷನ್ ಮಾಡ್ತಾರೆ. ಮಿಂಚಿರುವಂಥದ್ದು ಇಶಾನ್ ಕಿಶಾನ್ ಸಿಕ್ಕಾಪಟ್ಟೆ ಸೌಂಡ್ ಆಗ್ತಿರೋದು. ಅಭಿಷೇಕ್ ಶರ್ಮನು ಕೂಡ ಸಖತ್ ಸೈಕಾಗಿ ಆಡಿದ್ದಾರೆ. ಇಶಾನ್ ಕಿಶಾನ್ 2 ಇನ್ನಿಂಗ್ಸ್ ಬ್ಯಾಟಿಂಗ್ ಆಗ್ಬಿಟ್ಟು ಪ್ರಾಕ್ಟೀಸ್ ಸೆಷನಲ್ಲಿ 64 ಜಸ್ಟ್ ಫ್ರಮ್ 24 ಬಾಲು, 73 ನಾಟ್ ಔಟು ಜಸ್ಟ್ ಫ್ರಮ್ 30 ಬಾಲು. 2 ಇನ್ನಿಂಗ್ಸಲ್ಲಿ ಇವರ ಪರ್ಫಾರ್ಮೆನ್ಸ್ ಈ ಥರ ಇದೆ. ಬ್ಯಾಕ್ ಟು ಬ್ಯಾಕ್ 50ಸ್ನ ಹೊಡೆದ್ಬಿಟ್ಟು ಕನ್ಸಿಸ್ಟೆಂಟಾಗಿ ಇಶಾನ್ ಕಿಶಾನ್ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಒಂಥರ ಇಶಾನ್ ಕಿಶಾನ್ ಸೌಂಡ್ ಮಾಡ್ತಿರೋದ್ರಿಂದ ಇಶಾನ್ ಕಿಶಾನ್ನ ಓಪನಿಂಗ್ ಸ್ಲಾಟಲ್ಲಿ ಇಳಿಸಿದ್ರು ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಇವಾಗ ನೋಡಿ ಸೀನ್ ಹೆಂಗಿದೆ ಅಂತ. ಟ್ರಾವೆಸ್ ಹೆಡ್ ಅವರು ಇಲ್ಲಿ ಇನ್ವಾಲ್ವ್ ಆಗಿಲ್ಲ. ಟ್ರಾವೆಸ್ ಹೆಡ್ಡು ಜೊತೆಗೆ ಅಭಿಷೇಕ್ ಶರ್ಮಾ ಇಬ್ಬರು ಲಾಸ್ಟ್ ಟೈಮು ಬ್ಲಾಸ್ಟ್ನ ಕೊಟ್ಟಿದ್ದು, ಇಲ್ಲಿ ಇವರೇ ಬ್ಲಾಸ್ಟ್ನ ಕೊಡ್ತಾ ಇದ್ದಾರೆ. ಇವ್ರು ನೋಡಿ ಹೆಂಗಿದೆ ಅಂತ ಒಂದು ಚಿಕ್ಕದೊಂದು ಸ್ಕ್ರೀನ್ಶಾಟ್ ಸಿಕ್ತು ನನಗೆ, ಯಾವ ಥರ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತಂದರೆ 5.4 ಓವರು ಹರ್ಷಲ್ ಪಟೇಲ್ ಬೌಲಿಂಗ್ ಮಾಡ್ತಾ ಇದ್ದಾರೆ. ಇಶಾನ್ ಕಿಶಾನ್ ಅಟ್ 53 ಜಸ್ಟ್ ಫ್ರಮ್ 16 ಬಾಲ್ಸು. ಸಚಿನ್ ಬೇಬಿ 13 ಜಸ್ಟ್ ಫ್ರಮ್ 6 ಬಾಲ್ಸು, 2 ವಿಕೆಟ್ನ ಕಳ್ಕೊಂಡು ಆಡ್ತಾ ಇದ್ದಾರೆ. 5.4 ಓವರ್ಗೆ 104 ರನ್ನು ಪ್ರಾಕ್ಟೀಸ್ ಸೆಷನಲ್ಲಿ. ಇದನ್ನು ನೋಡ್ತು ಅಂತಂದರೆ ಇವರು ಈ ಸಲ ಯಾಕೋ 300 ರನ್ನು ಟಾರ್ಗೆಟು ಕೊಡೋ ಥರ ಕಾಣಿಸಿದೆ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು. ಅಂದರೆ ರೆಕಾರ್ಡ್ನ ಹೊಸ ಚರಿತ್ರೆ ಬರೆಯೋ ಥರನೇ ಕಾಣಿಸಿದೆ. ಲಾಸ್ಟ್ ಸೀಸನ್ನೇ ಇವ್ರದ್ದು ಹೈಯೆಸ್ಟ್ IPL ಹಿಸ್ಟ್ರಿ ಆಗಿದೆ, ಹೈಯೆಸ್ಟ್ ಸ್ಕೋರ್ನ IPL ಹಿಸ್ಟ್ರಿ. ಸೊ ಅದನ್ನು ಆ ರೆಕಾರ್ಡ್ನ ಈ ಸೀಸನ್ ಬ್ರೇಕ್ ಮಾಡಬೇಕು ಅಂತ ಈ ಟೀಮು ಮತ್ತೆ ಪ್ರಿಪೇರ್ ಆಗ್ತಿರೋ ಥರ ಕಾಣಿಸ್ತಿದೆ. ಅವ್ರು ಗೆಲ್ಲೋದಕ್ಕೋಸ್ಕರ ಆಡ್ತಾ ಇಲ್ಲ ಥರ ಕಾಣಿಸ್ತೈತಿ. ರೆಕಾರ್ಡು ಇನ್ನೇನು ಆ ಥರ ರೆಕಾರ್ಡ್ನ ಮಾಡ್ತಾರೋ ಆಬ್ವಿಯಸ್ಲಿ ಗೆಲ್ಲೇಬೇಕು. ಮೇಯ್ನಾಗಿ ಇವ್ರು ಹೆಂಗಿದೆ ಅಂತಂದರೆ ಸೀನು ಲಾಸ್ಟ್ ಟೈಮ್ ಮಾಡಿದಂಥ ರೆಕಾರ್ಡ್ನ ಈ ಟೈಮ್ ಹೆಂಗೆ ಮುರಿಯೋದು. ಸೊ ಆ ಥರ ಒಂದು ಇಂಟೆಂಟಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಇನ್ನೂ ಒಂದು ಸಡನ್ ಆಗಿ ಅಪ್ಡೇಟ್ ಬರ್ತಿದೆ ಪಾಪ. ಲಕ್ನೋ ಸೂಪರ್ ಜೈಂಟ್ಸ್ಗೆ ಮೈನ್ ಬೌಲರ್ಸ್ಗಳು, 3 ಬೌಲರ್ಸ್ಗಳಿಗೂ ಕೂಡ ಇವಾಗ NCA ಇಂದ ಕ್ಲಿಯರೆನ್ಸ್ ಸಿಗಬೇಕಾಗಿದೆ ಅಂತೆ IPLನ ಆಡಬೇಕು ಅಂತಂದರೆ. ಇಲ್ಲ ಅಂದರೆ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಂತಂದರೆ ಅವರು ಆಡೋದಕ್ಕೆ ಆಗೋದಿಲ್ಲ. ಮಯಾಂಕ್ ಯಾದವ್ ಗೊತ್ತಿರೋದೇ ಅವ್ರಿಗೆ ಇಂಜುರಿ ಆಗಿದೆ ಅಂತ, ಬ್ಯಾಕ್ ಇಂಜುರಿ ಆಗಿತ್ತು ಅವ್ರಿಗೂ ಕೂಡ. ಸೊ ಅವರು ಇವಾಗ NCA ಇಂದ ಕ್ಲಿಯರೆನ್ಸ್ ತೊಗೊಬೇಕು, ಇದು ಗೊತ್ತಿರೋ ವಿಚಾರನೇ. ಆ್ಯಂಡ್ ಇನ್ನೂ ಇಬ್ಬರು ಆವೇಶ್ ಖಾನು ಜೊತೆಗೆ ಮೊಹಸಿನ್ ಖಾನು ಇಬ್ರಿಗೂ ಕೂಡ ಇಂಜುರಿ ಆಗಿತ್ತಂತೆ. ಸೊ ಇವರು ಕೂಡ NCA ಇಂದ ಫಿಟ್ನೆಸ್ ಕ್ಲಿಯರೆನ್ಸ್ ಟೆಸ್ಟ್ನೆಲ್ಲ ಪಾಸ್ ಆಗಿಬಿಟ್ಟು ಒಂದು ಕ್ಲಿಯರೆನ್ಸ್ನ ಅಂದರೆ NOCನ ತೊಗೊಂಬಂದ್ಬಿಟ್ಟು ಆಡಬೇಕಂತೆ ಅಂತ ಇವಾಗ ಅಪ್ಡೇಟ್ ಬರ್ತಿದೆ. ಸೊ 3 ಜನ ಮೈನ್ ಬೌಲರ್ಸ್ಗಳು ಇಂಜೋರ್ಡ್ ಆಗಿಬಿಟ್ಟು ರಿಕವರಿ ಪ್ರೊಸೆಸಲ್ಲಿದ್ದಾರೆ. ಮೇಯ್ನಾಗಿ NCA ಇಂದ ಕ್ಲಿಯರೆನ್ಸ್ ತೊಗೊಳೋದಿದೆಯಲ್ಲ, ಸೊ ಇದೊಂದು ಹ್ಯೂಜ್ ಟಾಸ್ಕು. ಸೊ ಕ್ಲಿಯರೆನ್ಸ್ ತೊಗೊಂಡ್ರೇ
ಲಕ್ನೋ ಸೂಪರ್ ಜೈಂಟ್ಸ್ಗೆ ಒಂದು ಕ್ವಾಲಿಟಿ ಪೇಸ್ ಅಟ್ಯಾಕ್ ಇರೋ ಥರ ಆಗೋದು. ಇಲ್ಲ ಅಂತಂದರೆ 3 ಜನ ರೂಲ್ಡ್ ಔಟ್ ಆಗಿ ಹೋಗ್ಬಿಟ್ರು ಅಂದರೆ, ಅಥವಾ ಸ್ಟಾರ್ಟಿಂಗ್ ಆಫ್ ದ ಸೀಸನಿಂದ ಇವ್ರು ಆಡೋಕ್ಕಾಗಿಲ್ಲ ಅಂತಂದರೆ, ಸೊ ಒಂದು ಬಿಗ್ ಬ್ಲೋ ಸ್ಟಾರ್ಟಿಂಗ್ ಆಫ್ ದ ಸೀಸನ್ಲೇ ಲಕ್ನೋ ಸೂಪರ್ ಜೈಂಟ್ಸಿಗೆ ಎದ್ದೆದ್ದು ಕಾಣಿಸ್ತಾ ಇದೆ. ಪಾಪ ಅನ್ಫಾರ್ಚುನೇಟ್ ಅಂತ ಹೇಳ್ಬೇಕು ಲಕ್ನೋ ಸೂಪರ್ ಜೈಂಟ್ಸ್ಗೆ. ಇನ್ನೂ ಇವರೇನು ರೂಲ್ಡ್ ಔಟ್ ಆಗಿಲ್ಲ, ಬಟ್ ಆದರೂ ಕ್ಲಿಯರೆನ್ಸ್ನ ತೊಗೊಳೋದಿದೆಯಲ್ಲ NCA ಕಡೆಯಿಂದ ದೊಡ್ಡ ಟಾಸ್ಕು. ನೋಡೋಣ ಇವರು 3 ಜನದಲ್ಲಿ ಯಾರ್ಯಾರು ಫಸ್ಟ್ ಮ್ಯಾಚಿಂದನೇ ಅವೈಲೇಬಲ್ ಇರ್ತಾರೆ ಅಂತ. ವಿಡಿಯೋ ಏನಾದ್ರು ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. IPL ಅಪ್ಡೇಟ್ಸ್ಗಾಗಿ ಸಿಗೋಣ.